ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಮಹಾಬಲ ಸೀತಾಳಭಾವಿ ಸರ್ ಬರ್ದಿರುವಂತದ್ದು. ಸೊ ಈಗ ನೋಡೋಣ ಯಾವ ಒಂದು ವಿಷಯನ ನಾವು ನೋಡ್ತಾ ಇದ್ವಿ ಅಂದ್ರೆ, ನಾವು ಮೈಂಡ್ ಮ್ಯಾನೇಜ್ಮೆಂಟ್ ಎಂಬ ಸಂಕೀರ್ಣ ತಂತ್ರವನ್ನ ಅರ್ಥ ಮಾಡ್ಕೊಳ್ತಾ ಇದ್ವಿ. ಮೈಂಡ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅರ್ಜುನ ಕೃಷ್ಣಂಗೆ ಹೇಗೆ ಹಂತ ಹಂತವಾಗಿ ಮೈಂಡ್ ನ ಮ್ಯಾನಿಪುಲೇಟ್ ಮಾಡಿದ್ರು, ಮೈಂಡ್ ನ ಮ್ಯಾನೇಜ್ ಮಾಡಿದ್ರು, ಅಂಡ್ ಅವ್ರಿಗೆ ಗೊತ್ತಿತ್ತು ಎಲ್ಲವೂ ನೋಡಿದ್ವಿ ನಾವು. ಅಂದ್ರೆ ಒಂದು ಇಂಡಿವಿಜುವಲ್ ಡಿಸಿಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದ್ವಿ ನಾವೆಲ್ಲರೂ ಅಲ್ವಾ. ಈಗ ಕಂಟಿನ್ಯೂ ಮಾಡೋಣ. ಹಾಗಿದ್ರೆ ಇದು ಎಲ್ಲಾ ಕಡೆನೂ ನಡೆಯತ್ತಾ ಅಂತ ನೋಡೋಣ. ಓಕೆ, ಎಲ್ಲಾ ಹಂತಗಳಲ್ಲೂ ಇದು ಕೆಲಸ ಮಾಡಲ್ಲ ಎಂಬುದನ್ನ ಗಮನಿಸಬೇಕು. ಕೃಷ್ಣ ನಿರ್ಧಾರ ಕೈಗೊಳ್ಳಬಲ್ಲ, ಕೃಷ್ಣನ್ಗೆ ಡಿಸಿಷನ್ ತಗೋಬಹುದು, ಆದ್ರೆ ಅರ್ಜುನನ್ಗೆ ನಿರ್ಧಾರ ತಗೊಳಕ್ಕೆ ಬಿಟ್ರು. ಇಲ್ಲಿ ನೋಡಿ, ಕೃಷ್ಣ ನಿರ್ಧಾರ ಕೈಗೊಳ್ಬಹುದು, ಅರ್ಜುನನೂ ಕೂಡ ನಿರ್ಧಾರ ಕೈಗೊಳ್ಬಹುದು. ಸೇನಾಧಿಪತಿಯ ವ್ಯಾಪ್ತಿಯಲ್ಲಿ ಅವರವರ ವ್ಯಾಪ್ತಿಗೆ ಸೀಮಿತವಾಗಿ ಅವರೂ ಕೂಡ ನಿರ್ಧಾರಗಳನ್ನ ಕೈಗೊಳ್ಬಹುದು. ಆದ್ರೆ ಯುದ್ಧ ಮಾಡುವ ಸಾಮಾನ್ಯ ಸೈನಿಕರು ನಿರ್ಧಾರ ಕೈಗೊಳ್ಳಕ್ಕಾಗಲ್ಲ. ಇಲ್ಲಿ ಕೃಷ್ಣ, ಅರ್ಜುನ, ಸೇನಾಧಿಪತಿ ಇವ್ರ 3 ಜನರು ಜವಾಬ್ದಾರಿ ಇರುತ್ತೆ. ಸೈನಿಕರಿಗೆ ಹೊಡಿರಿ ಅಂದ್ರೆ ಹೊಡಿತಾರೆ, ಸ್ಟಾಪ್ ಮಾಡಿ ಅಂದ್ರೆ ಸ್ಟಾಪ್ ಮಾಡ್ತಾರೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅಂದ್ರೆ ಯಾರು ನಿರ್ಧಾರ ತೆಗೆದುಕೊಳ್ಬಹುದು ನಮ್ಮ ಕಂಪನಿಯ ಗ್ರೋತ್ಗೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಆದೇಶ ಪಾಲಿಸುವುದಷ್ಟೇ ಅವರ ಕೆಲಸ ಆಗಿರುತ್ತೆ. ಸೈನಿಕರಿಗೆ ಯುದ್ಧ ಮಾಡಿ ಅಂದ್ರೆ ಮಾಡ್ತಾರೆ, ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ತಾರೆ. ಕಾರ್ಪೊರೇಟ್ ಕಂಪ್ನಿಗಳಲ್ಲೂ ಕೂಡ ಕಟ್ಟ ಕಡೆಯ ಹಂತದಲ್ಲಿ ಕೆಲಸ ಮಾಡೋರು ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಕೂಡ ಹೀಗೆ ಇರ್ತಾರೆ. ಅವರು ನಿರ್ಧಾರವನ್ನ ಕೈಗೊಳ್ಳೋಕೆ ಆರಂಭಿಸಿದ್ರೆ ಯಾವ ಕೆಲಸ ಕೂಡ ಕಂಪ್ಲೀಟ್ ಆಗಲ್ಲ. ನೌಕರರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಯಾವುದೇ ಮ್ಯಾನೇಜ್ಮೆಂಟ್ಗೆ ಒಂದು ಸವಾಲು. ಹೇಗಿದೆ ನಮ್ ಕೆಳಗಡೆ ನಮ್ಮ ಎಂಪ್ಲಾಯ್ಸ್ ಅಂತ ತಿಳ್ಕೊಳ್ಳೋದು, ಒಂದು ಕಾರ್ಮಿಕರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ಕಷ್ಟ. ಉದ್ದಿಮೆ ಎಂಬುದು ಕೇವಲ ವ್ಯವಹಾರಕ್ಕಾಗಿಯೇ ಹುಟ್ಟಿಕೊಂಡಿದ್ರೂ ಕೂಡ, ಉದ್ದಿಮೆ ಅನ್ನೋದು ಒಂದು ವ್ಯವಹಾರ ಅಂತ ಆದ್ರೂ ಕೂಡ ಅದರಲ್ಲಿ ಕೆಲಸ ಮಾಡೋರು ಮನುಷ್ಯರೇ ಅಲ್ವಾ. ಹಾಗಾಗಿ ಇದು ವ್ಯವಹಾರವನ್ನ ನಿಭಾಯಿಸೋದು ಅಲ್ಲ, ಮನುಷ್ಯರ ಮನಸ್ಸುಗಳನ್ನ ನಿಭಾಯಿಸೋದನ್ನ ಕಲ್ತವನೇ ನಿಜವಾದ ಲೀಡರ್. ಸೊ ನಿಜವಾದ ಲೀಡರ್ ಯಾರು ಅಂತ ಅಂದ್ರೆ, ನೀವೊಂದು ವ್ಯವಹಾರ ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಬಿಸ್ನೆಸ್ ನ ನಿರ್ವಹಣೆ ಮಾಡೋದನ್ನ ಕಲ್ತಿದ್ದೀರಾ, ನೀವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀರಾ ಅಂದ ತಕ್ಷಣ ನೀವು ದೊಡ್ಡ ಲೀಡರ್ ಆಗೋದಿಲ್ಲ. ನೀವು ಮನುಷ್ಯರ ಅಂದ್ರೆ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನಿಮ್ಗಿದ್ರೆ ನೀವು ಲೀಡರ್ ಆಗ್ತೀರಾ. ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೂ ಪೀಪಲ್ ಮ್ಯಾನೇಜ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ರೆ ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ನ ನಾವು ಹೊಂದಿರಬೇಕು. ಅವಾಗ ಮಾತ್ರ ನಾವೊಂದು ದೊಡ್ಡ ಲೀಡರ್ ಆಗ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಓಕೆ, ಸೊ ಈ ವಿಷಯಗಳಲ್ಲಿ ಸಂಬಂಧಿಸಿದಂತೆ ಮಹತ್ವದ ಸ್ಥಾನ ಇರುತ್ತೆ. ಇಷ್ಟಕ್ಕೂ ಮನುಷ್ಯ ಕೆಲಸ ಮಾಡೋದೇ ತನ್ನ ಮನಸ್ಸಿಗೆ ಅನುಗುಣವಾಗಿ. ಯಾವುದೇ ಮನುಷ್ಯ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಏನ್ ಬೇಕು ಅದಕ್ಕೆ ಆ ಮನಸ್ಸಿಗೆ ತಕ್ಕಂತೆ ಕೆಲಸ ಮಾಡ್ತಿರ್ತಾರೆ. ಅವರ ಮನಸ್ಸನ್ನ ನಿಯಂತ್ರಿಸೋದು ಒಂದು ಕಲೆ ಆಗಿರ್ಬೇಕು ಮ್ಯಾನೇಜ್ಮೆಂಟ್ ಅಲ್ಲಿರೋರಿಗೆ. ಮ್ಯಾನೇಜ್ಮೆಂಟ್ಗಳು ತಿಳಿದುಕೊಂಡ್ರೆ, ಮನುಷ್ಯನ ಮನಸ್ಸನ್ನ ಹೇಗೆ ನಿಯಂತ್ರಿಸ್ಬೇಕು ಅನ್ನೋ ಸ್ಕಿಲ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡ್ರೆ ಅವನಿಂದ ಏನ್ ಬೇಕಾದ್ರೂ ಮಾಡಿಸಬಹುದು. ಅಂದ್ರೆ ಒಬ್ಬ ಬಿಸ್ನೆಸ್ ಅಲ್ಲಿ ಲೀಡರ್ ಆಗ್ಬೇಕು ಅಂದ್ರೆ, ನನ್ನ ಕೆಳಗಡೆ ಇರುವಂತವ್ರು, ನನ್ನ ಎಂಪ್ಲಾಯೀಸು, ನನ್ನ ಟೀಮ್ ಮೆಂಬರ್ಸ್ಗೆ ನಾನು ಅವರಿಂದ ಯಾವ ತರ ಕೆಲಸ ಮಾಡಿಸ್ಬೇಕು ಅಂತ ನೀವು ಕಲಿಬೇಕು ಅಂದ್ರೆ, ನೀವು ಕಲಿಬೇಕಾಗಿರೋ ಸ್ಕಿಲ್ ಯಾವುದು? ಅವರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಬೇಕು. ಯಾಕೆ? ಪ್ರತಿಯೊಬ್ಬ ಮನುಷ್ಯನು ಅವರ ಮನಸ್ಸಿಗೆ ಅನುಗುಣವಾಗಿ ಕೆಲಸ ಮಾಡ್ತಿರ್ತಾರೆ. ನೀವು ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಾಗ, ನಾನು ನಿನ್ನೆ ಒಂದು ಚಾಪ್ಟರ್ ಅಲ್ಲಿ ಹೇಳ್ದೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಅಂತ, ಅದೇ ತರ ನೀವು ಟೀಮ್ ಫೀಡ್ಬ್ಯಾಕ್ ಗಳನ್ನ ತಗೊಂಡಾಗ ಅವರ ಮನಸ್ಥಿತಿ ಹೇಗಿದೆ, ಅವ್ರು ಯಾವ್ದ್ರಲ್ಲಿ ವೀಕ್ ಇದ್ದಾರೆ, ಯಾವ್ದ್ರಲ್ಲಿ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗುತ್ತೆ. ಅವರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ. ಸೊ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಅದನ್ನೇ ಇಲ್ಲಿ ಅರ್ಜುನನ ವಿಷಯದಲ್ಲಿ ಕೃಷ್ಣ ಕೂಡ ಮಾಡಿದ್ದು. ಯುದ್ಧ ಮಾಡುವುದಿಲ್ಲ ಅಂತ ಹೊರಟರು ಅರ್ಜುನ ಮೂಲತಃ ಕ್ಷತ್ರಿಯ ಆಗಿರೋದ್ರಿಂದ ಅವನ ಒಳ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ಕೃಷ್ಣನ್ಗೆ ಗೊತ್ತಿತ್ತು. ಹಾಗಾಗಿ ಕೃಷ್ಣ ಏನ್ ಮಾಡಿದ್ರು, ಆ ಒಂದು ಯುದ್ಧ ಭೂಮಿಯನ್ನ ಅಂದ್ರೆ ಯುದ್ಧದಲ್ಲಿ ಅವನ್ಗೆ ಅರ್ಥ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಮನ ಹೊಲಿಸ್ಕೊಳ್ಳುವಂತಹ ಮಾತುಗಳನ್ನ ಕೃಷ್ಣ ಆಡಿದ್ರು. ಅರ್ಜುನನ ದಾರಿ ಬೇರೆನೇ ಇದ್ದಿದ್ರೆ ಮೇ ಬಿ ಯುದ್ಧ ನಿಂತೋಗ್ತಿತ್ತು. ಅರ್ಜುನನ ಜಾಗದಲ್ಲಿ ಧರ್ಮರಾಜ ಇದ್ದಿದ್ರೆ ಯುದ್ಧ ನಿಂತೋಗ್ತಿತ್ತು. ಯಾಕಂದ್ರೆ ನನ್ ಮನ್ಸಿಗೆ ಈ ತರ ಬರ್ತಿದೆ, ನಮ್ಮವ್ರನ್ನ ಹೆಂಗಪ್ಪ ಹೊಡಿಲಿ ನಾನು, ನನ್ ಗುರುಗಳಿದ್ದಾರೆ, ನನ್ ಸಂಬಂಧಿಕರಿದ್ದಾರೆ ಅಂತ ಧರ್ಮರಾಯ ಹೇಳಿದ್ರೆ ಕೃಷ್ಣನ್ಗೆ ಧರ್ಮರಾಯನ ಮನ್ಸನ್ನ ಹೋಲ್ಸೋಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಕೃಷ್ಣನ್ಗೆ ಧರ್ಮರಾಯನ ಮನ್ಸು ಗೊತ್ತು. ಅಂದ್ರೆ ಧರ್ಮರಾಯ ಹೊಡೆಯಲ್ಲ, ಇವನಿಗೇನ್ ಮೋಟಿವೇಟ್ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಕೃಷ್ಣನ್ ಗೊತ್ತು. ಅರ್ಜುನನ ಯಾಕೆ ಸೆಲೆಕ್ಟ್ ಮಾಡಿದ್ರು?
ಬಿಕಾಸ್ ಅರ್ಜುನ ಕ್ಷತ್ರಿಯ. ಅವ್ನ ಇನ್ ಕೇಸ್ ಯುದ್ಧ ಮಾಡಲ್ಲ ಅಂದ್ರೂ ಕೂಡ ಇವನ್ನ ಮೋಟಿವೇಟ್ ಮಾಡಿದ್ರೆ, ಮನಸ್ಸಿಗೆ ಅರ್ಥ ಮಾಡಿಸಿದ್ರೆ ಇವ್ನು ಗ್ಯಾರಂಟಿ ಮಾಡ್ತಾನೆ ಅಂತ ಕೃಷ್ಣಂಗೆ ಗೊತ್ತಿತ್ತು. ಅಂದ್ರೆ ಕೃಷ್ಣಂಗೆ ಏನ್ ಗೊತ್ತಿತ್ತು? ಮನುಷ್ಯನ ಒಂದು ಮೈಂಡ್ ಗೊತ್ತಿತ್ತು. ಮನುಷ್ಯನ ಮೈಂಡ್ಗೆ ಮನುಷ್ಯನ ಮೈಂಡನ್ನ ಅರ್ಥ ಮಾಡ್ಕೊಳ್ಳೋ ಸ್ಕಿಲ್ ಇತ್ತು ಕೃಷ್ಣಂಗೆ. ಆ ಸ್ಕಿಲ್ ಏನ್ ಮಾಡ್ತು? ಅವನನ್ನ ಹೊಲಿಸ್ಕೊಳ್ಳೋ ಹಾಗೆ ಮಾಡ್ತು. ಹಾಗಾಗಿ ಅರ್ಜುನ ಮತ್ತೆ ಯುದ್ಧಕ್ಕೆ ಹೋಗಿದ್ದು. ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಬೇಕು, ಕಸ್ಟಮರ್ಸ್ ಗಳನ್ನ ನಾವು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಬೇಕು, ಒಳ್ಳೆ ಕ್ಲೈಂಟ್ ಸರ್ವಿಸ್ ಕೊಡ್ಬೇಕು ಅಂದ್ರೆ ಮೊದಲು ನಾವು ಕಸ್ಟಮರ್ಸ್ ಮನಸ್ಥಿತಿ, ಕ್ಲೈಂಟ್ಸ್ ಮನಸ್ಥಿತಿ, ಪೀಪಲ್ ಮ್ಯಾನೇಜ್ಮೆಂಟ್ ನ ಕಲಿಬೇಕಾಗತ್ತೆ. ಸೊ ಇಲ್ಲಿ ನಾವು ಕೂಡ ಹೀಗೇನೆ, ಒಳ್ಳೆ ಬಾಸ್ ಯಾವತ್ತು ತನ್ನ ಜೊತೆ ಕೆಲಸ ಮಾಡೋರಿಗೆ ಭಾವನಾತ್ಮಕವಾಗಿ ಹತ್ರ ಇರ್ತಾರೆ. ಯಾರು ಭಾವನಾತ್ಮಕವಾಗಿ ಪೀಪಲ್ ಜೊತೆ ಕನೆಕ್ಟ್ ಆಗ್ತಾರೆ ಅವರು ಬೆಳಿತಾರೆ, ಜನಗಳನ್ನೂ ಬೆಳೆಸ್ತಾರೆ, ಕಂಪನಿನೂ ಗ್ರೋತ್ ಆಗುತ್ತೆ. ಯಾರು ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ, ನಾನು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀನಿ, ಅವ್ರು ನಂಗೆ ದುಡ್ಡು ಕೊಡ್ತಾ ಇದಾರೆ ಇಷ್ಟೇ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಗ್ರೋತ್ ಆಗಲ್ಲ. ಯಾವ ಒಂದು ಬಾಸ್ ಭಾವನಾತ್ಮಕವಾಗಿ ಮನುಷ್ಯರ ಜೊತೆ, ಅವ್ರ ಜೊತೆಲಿರೋರ ಜೊತೆ ಹತ್ರವಾಗ್ತಾರೆ, ಆ ಕಂಪನಿ ಲಾಂಗ್ ಟರ್ಮ್ ಉಳ್ಕೊಳ್ಳುತ್ತೆ ಮತ್ತೆ ಬೆಳೆಯುತ್ತೆ. ಬಾಸ್ ಮತ್ತೆ ನೌಕರ ಎಂಬ ಸಂಬಂಧಕ್ಕಿಂತ ಸ್ನೇಹಿತ ಅನ್ನೋ ಸಂಬಂಧ ಇಲ್ಲಿ ಹೆಚ್ಚು ಪರಿಣಾಮಕಾರಿಯಾಗತ್ತೆ. ಅರ್ಜುನನನ್ನು ಕೃಷ್ಣ ಒಬ್ಬ ಸ್ನೇಹಿತನಾಗಿ ನೋಡ್ದ. ನನಗೆ ನೀನು ಯುದ್ಧ ಮಾಡುವುದೇ ಸರಿ ಅನ್ಸುತ್ತೆ ಅಂತ ಹೇಳದ್ನೇ ಹೊರತು ನೀನು ಯುದ್ಧ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಿಂಗೆ ಶಾಪ ಕೊಡ್ತೀನಿ ಅಂತ ಕೃಷ್ಣ ಹೇಳಲಿಲ್ಲ. ಕೃಷ್ಣನ ಶಕ್ತಿನೇ ಅದು. ಕಂಪನಿಗೆ ಇಷ್ಟು ಆದಾಯ ತೆಗೆದುಕೊಳ್ತಾ ಇದ್ದಾರೆ, ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕ್ತೀನಿ, ಕಂಪನಿಗೆ ಇಷ್ಟು ಆದಾಯ ಕೊಡ್ಲಿಲ್ಲ ಅಂದ್ರೆ ನಿನಗೆ ನಾನು ಇದನ್ನ ಕೊಡಲ್ಲ ಅಂತ ಬೆದರಿಕೆ ಹಾಕೋದು ಸದಾ ಕಾಲ ಕೆಲಸ ಮಾಡಲ್ಲ. ಆಯ್ತು ಬಿಡು, ನನ್ ಕೈಲಿ ಆಗ್ತಾ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ಬದಲಿಗೆ ಇಷ್ಟು ಆದಾಯ ತೆಗೆದುಕೊಂಡ್ರೆ ನಿನಗೆಷ್ಟು ಲಾಭ ಇದೆ, ನೀನೆಷ್ಟು ಬೆಳಿಬೋದು, ನಿನಗೇನೆಲ್ಲ ಒಳ್ಳೇದಾಗತ್ತೆ ಅಂತ ಅರ್ಥ ಮಾಡಿಸಿದಾಗ ಯುದ್ಧ ಮಾಡಿದ್ರೆ ನಿನಗಿಂಥದ್ದೇ ಲಾಭ ಇದೆ ಅಂತ ಕೃಷ್ಣ ಅರ್ಜುನನಿಗೆ ಮನವರಿಕೆ ಮಾಡಿಕೊಟ್ಟ ಹಾಗೆ ನಾವು ನಮ್ಮ ಲೈಫಲ್ಲಿ ನಮ್ಮ ಟೀಮ್ ಗ್ರೋತ್ ಮಾಡಕ್ಕೆ, ಬಿಸ್ನೆಸ್ ಗ್ರೋತ್ ಮಾಡಕ್ಕೆ, ಕಂಪನಿ ಗ್ರೋತ್ ಮಾಡಕ್ಕೆ, ಎಂಪ್ಲಾಯೀಸ್, ಕ್ಲೈಂಟ್ಸ್, ಕಸ್ಟಮರ್ಸ್ ಜೊತೆಗೆ ನೀವು ಈ ಬಿಸ್ನೆಸ್ ಮಾಡೋದ್ರಿಂದ, ನೀವು ಈ ಕೆಲಸ ಮಾಡೋದ್ರಿಂದ ನಿಮಗೆ ಏನೆಲ್ಲ ಲಾಭ ಇದೆ ಅಂತ ಹೇಳ್ಬೇಕೆ ಹೊರತು ನೀವು ಸರಿಯಾಗಿ ಮಾಡ್ತಾ ಇಲ್ಲ ಸೊ ನೀವು ಈ ಕ್ಯಾಟಗರಿಗೆ ಬರಬೇಡಿ ಅಂತ ನಾವು ಹೇಳಂಗಿಲ್ಲ, ಕಿತ್ತಾಕಂಗಿಲ್ಲ ಕೆಲಸದಿಂದ. ಅದ್ರ ಬದಲು ಮಾಲೀಕ ಆದವನು ಈ ರೀತಿ ಮಾಡ್ಬೇಕು ಅಂತ. ಯುದ್ಧ ಗೆದ್ರೆ ರಾಜ್ಯ ಸಿಗತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ಯಾಕೆ? ಪ್ರತಿಯೊಬ್ಬ ಮನುಷ್ಯನು ಅವನ ಮನಸ್ಸಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನೀನೇನಾದ್ರೂ ಗೆದ್ರೆ ನೀನು ರಾಜ್ಯ ಆಳ್ಬೋದು, ಸೋತ್ರೆ ಸ್ವರ್ಗ ಸಿಗುತ್ತೆ ಅಂತ ಮೋಟಿವೇಟ್ ಮಾಡಿದ್ರು. ಅರ್ಜುನ ಕೇಳಲಿಲ್ಲ. ಚೆನ್ನಾಗಿ ಕೆಲಸ ಮಾಡಿದ್ರೆ ಏನ್ ಲಾಭ ಅನ್ನೋದನ್ನ ಮ್ಯಾನೇಜ್ಮೆಂಟ್ಗಳು ಸರಿಯಾಗಿ ನೌಕರರಿಗೆ ಅರ್ಥ ಮಾಡಿಸ್ಬೇಕು. ಅದನ್ನ ಕೃಷ್ಣ ಹಂತವಾಗಿ ಮಾಡ್ತಾ ಬಂದ್ರು. ಆ ಲಾಭಕ್ಕೋಸ್ಕರನಾದ್ರೂ ಮನಸ್ಸು ಕೊಟ್ಟು ಕೆಲಸ ಮಾಡೋರ ಸಂಖ್ಯೆ ಹೆಚ್ಚಿರತ್ತೆ. ಅಂದ್ರೆ ಕಂಪನಿಯ ಗ್ರೋತ್ಗೆ ಏನ್ ಮಾಡ್ಬೇಕು ಅಂತ ಮಾಡೋದೇ ನಿಜವಾದ ಎಂಪ್ಲಾಯ್. ನಾರ್ಮಲ್ ಎಂಪ್ಲಾಯೀಸ್ಗಳಿಗೆ ಅದು ಗೊತ್ತಿರಲ್ಲ. ಹಾಗಾಗಿ ಅವ್ರಿಗೆ ನಾವೇನ್ ಹೇಳ್ಬೇಕು, ನೀವ್ ಹೆಚ್ಚು ಕೆಲಸ ಮಾಡೋದ್ರಿಂದ ನಿಮಗೇನ್ ಲಾಭ ಅಂತ ಹೇಳ್ಬೇಕು, ಅವಾಗ ಅವ್ರು ಮಾಡ್ತಾರೆ ಅಲ್ವಾ? ಸೊ ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ್ಗೆ ಮಾಡಿರೋ ಹಾಗೆ, ಅರ್ಜುನನಿಗೆ ಉಪದೇಶಗಳನ್ನ ಕೊಡಕ್ಕೆ ಮುಂಚೆ ಕೃಷ್ಣ ಅರ್ಥ ಮಾಡ್ಕೊಂಡಿದ್ದು ಅರ್ಜುನನ ಮನಸ್ಸನ್ನ. ನಾವು ಗ್ರೋತ್ ಆಗ್ಬೇಕು ಅಂದ್ರೆ ಪೀಪಲ್ ಮನಸ್ಸುಗಳನ್ನ, ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಕೂಡ ಗ್ರೋತ್ ಆಗ್ತೀವಿ. ಕೃಷ್ಣ ಅರ್ಜುನನ್ ಕೈಲಿ ಹೇಗೆ ಕೆಲಸ ಮಾಡಿಸಿದ್ರೋ ಹಾಗೆ ನಮಗೂ ಕೂಡ ಕೆಲಸ ಮಾಡ್ಸಕ್ ಈಸಿ ಆಗುತ್ತೆ. ಇದು ಮನೆಯಲ್ಲೂ ಕೂಡ, ಫ್ಯಾಮಿಲಿಯಲ್ಲೂ ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು, ಬಿಸ್ನೆಸ್ ಅಲ್ಲೂ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ತಿಳ್ಕೊಳ್ಳಿ, ಆಗ್ಲೇ ಹೇಳ್ದಂಗೆ ಅಲ್ಲಿ ಧರ್ಮರಾಯ ಇದ್ದಿದ್ರೆ ಅರ್ಜುನನ್ ತರ ಯುದ್ಧ ಮಾಡ್ಸಕ್ಕೆ ಕೃಷ್ಣನ್ ಕೈಲೂ ಆಗ್ತಿರ್ಲಿಲ್ಲ. ಅಂದ್ರೆ ನೀವು ಯಾರ ಹತ್ರ ಏನನ್ ಮಾಡಿಸ್ಬೇಕು ಅಂತ ಗೊತ್ತಿರ್ಬೇಕು, ಯಾರ ಹತ್ರ ಏನನ್ನ ಮಾಡಿಸ್ಬಾರ್ದು ಅಂತಾನು ಗೊತ್ತಿರ್ಬೇಕು. ಅದೇ ನಿಜವಾದ ಮ್ಯಾನೇಜ್ಮೆಂಟ್ ನ ಸ್ಕಿಲ್. ಇದನ್ನ ಕೃಷ್ಣನಿಂದ ನಾವು ಕಲಿಬಹುದು. ಮೈಂಡ್ ಮ್ಯಾನೇಜ್ಮೆಂಟ್. ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಮೈಂಡ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಮಹತ್ವವಾದ ಕೆಲಸವನ್ನ ನಿರ್ವಹಿಸುತ್ತೆ. ಸೊ ಓವರ್ ಆಲ್ ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಜಾಬ್ ಅಲ್ಲಿ, ನಿಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ, ಅಂದ್ರೆ ಇವತ್ತಿನ ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು, ನೀವೇನ್ ಅಳವಡಿಸ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಆ್ಯಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.